ಫ್ರೆಂಡ್ಸ್, ನಿನ್ನೆ ನನ್ನ ಒಂದು ವಿಡಿಯೋದಲ್ಲಿ KCET 2024 ಹಾಗೂ ನೀಟ್ 2024 ಫಲಿತಾಂಶ ನಂತರ ಏನೇನು ಪ್ರೊಸೆಸ್ ಇರ್ತವೆ ಇದರ ಬಗ್ಗೆ ಮಾಹಿತಿ ನೀಡಿದ್ದೆ. ಹಾಗೂ ಇದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು. ಆ ಕನ್ಫ್ಯೂಷನ್ ದೂರ ಮಾಡಿದ್ದೆ. ಆದರೂ ಸಹ ಇವತ್ತು ಬಹಳಷ್ಟು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಅವರಿಗೆ ಇನ್ನೂ ಡೌಟ್ ಕ್ಲಿಯರ್ ಆಗಿಲ್ಲ ಅಂತ. ಸೊ ಆ ಡೌಟ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾಕೆ ಆಗಿಲ್ಲ ಅಂತ ಬಹಳಷ್ಟು KCET ಸ್ಟೂಡೆಂಟ್ಸ್ ಹಾಗೂ ನೀಟ್ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವತ್ತು ಅವರ ಡೌಟನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನನ್ನ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಂಥ ಮುಖ್ಯವಾದ ಮಾಹಿತಿ ಪ್ರತಿದಿನ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ಆಗಿದೆ. ಹೌದು, KCETಯಲ್ಲಿ ನೀವು KCETಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಅಬ್ಸರ್ವ್ ಮಾಡಿರಬೇಕು, ಅಲ್ಲಿ ಹೆಡ್ಲೈನ್ ಏನಿತ್ತಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ KCET 2024 ಬಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ. ಅಂದರೆ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ಆಟೋಮ್ಯಾಟಿಕ್ಲಿ ವೆರಿಫೈ ಆಗುತ್ತೆ KEF ಸೈಟಲ್ಲಿ. ಅದು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಆದರೂ ಆಗಬಹುದು, ಅಥವಾ ಮೈನಾರಿಟಿ ಸರ್ಟಿಫಿಕೇಟ್ ಆದರೂ ಆಗಬಹುದು, ರಿಸರ್ವೇಷನ್ ರೂರಲ್ ಕೋಟಾ ಆದರೂ ಆಗಬಹುದು, 1 to 10 ಸ್ಟಡಿ ಸರ್ಟಿಫಿಕೇಟ್ ಆದರೂ ಆಗಬಹುದು. ಇವೆಲ್ಲ ಆಟೋಮೆಟಿಕ್ ವೆರಿಫೈ ಆಗಿರುತ್ತೆ. ನೀವು ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ವೇಟ್ ಮಾಡಬೇಡಿ, ಯಾರು KCET ಅಪ್ಲಿಕೇಶನ್ ಹಾಕಿದಾರೋ ಅವರು. ಆದರೆ ನೀಟ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು, ನೀಟ್ ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ. ಹಾಗಾಗಿ ನಿನ್ನೆ ನಾನು ನನ್ನ ವಿಡಿಯೋದಲ್ಲಿ ತಿಳಿಸಿದ್ದೆ, ನೀವು ಮತ್ತೊಮ್ಮೆ ನೀಟ್ ಸ್ಟೂಡೆಂಟ್ಸ್ KEF ಸೈಟಲ್ಲಿ ಹೋಗಿ ನಿಮ್ಮ ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡಿ. ಹೌದು, ಅಕೌಂಟನ್ನು ರಿಜಿಸ್ಟರ್ ಮಾಡಿದ ನಂತರ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ನಂತರ ನೀವು ನಿಮ್ಮ ನೀಟಿನ ಸ್ಕೋರ್ ಕಾರ್ಡ್ ಮಾರ್ಕ್ಸ್ ಏನಿದೆ ನಿಮ್ಮ KEF ಸೈಟಲ್ಲಿ ಎಂಟ್ರ್ ಮಾಡಿ. ಆ ನಂತರ ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಟೋಮೆಟಿಕ್ ಅದು ಆಗುತ್ತೆ, ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿದ ನಂತರ. ಸೊ ಯಾರು KCETಗೆ ಅಪ್ಲಿಕೇಶನ್ ಹಾಕಿದಿರೋ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವ ಅವಶ್ಯಕತೆ ಇಲ್ಲ. ನೀಟ್ ಅಪ್ಲಿಕೇಶನ್ ಹಾಕಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಅದು ನೀವು KEF ಸೈಟಲ್ಲಿ ಹೋಗಿ ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ನಿನ್ನೆ ನಾನು ಹೇಳಿದ ಪ್ರೊಸೆಸ್ಸು ನೆಕ್ಸ್ಟ್ ಏನಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ. ನಂತರ ಅದರಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ, ಅದನ್ನು ನೀವು ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡಬಹುದು. ಆ ನಂತರ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದಮೇಲೆ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ನೀವು ಕೌನ್ಸಿಲಿಂಗ್ ತೊಗೊಳ್ಳಿ. ಈ ಸರಿ ಕಂಬೈನ್ ಕೌನ್ಸಿಲಿಂಗ್ ಇರುತ್ತೆ. KCET ಪ್ಲಸ್ ನೀಟ್ ಎರಡೂ ಸೇರಿ ಒಂದೇ ಟೈಮಿಗೆ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಆದ ನಂತರ ನಿಮಗೆ ಏನಿದೆ ಸೀಟ್ ಮ್ಯಾಟ್ರಿಕ್ಸ್ ಅಲಾಟ್ ಆಗುತ್ತೆ, ಫೀಸ್ ಸ್ಟ್ರಕ್ಚರು ಅನೌನ್ಸ್ ಆಗುತ್ತೆ, ಅದೆಲ್ಲ ನೋಡಬಹುದು ನೀವು. ಆನಂತರ ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ನೀಟ್ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳು ಮೆಡಿಕಲ್ ಹಾಗೂ ಡೆಂಟಲ್ ಹಾಗೂ ಆಯುಷ್ ಕೋರ್ಸಸ್ಸಿಗೆ ಕೌನ್ಸಿಲಿಂಗ್ ನಡೆಯುತ್ತೆ. ನಂತರ KCET ಬರೆದಿರೋ ವಿದ್ಯಾರ್ಥಿಗಳು ನಿಮಗೆ ಇಂಜಿನಿಯರಿಂಗು, ವೆಟರ್ನರಿ ಸೈನ್ಸು, ಅದೇ ಥರ BSc ಅಗ್ರಿಕಲ್ಚರಿಗೆ ಇದಾಗುತ್ತೆ, ಕೌನ್ಸಿಲಿಂಗ್ ಆಗುತ್ತೆ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರ್ಯಾರು KCET ಅಪ್ಲಿಕೇಶನ್ ಹಾಕಿದಿರೋ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಆಲ್ರೆಡಿ ಅದು ಆಗಿದೆ. ನೀವು ಅಪ್ಲಿಕೇಶನ್ ಯಾವಾಗ ಹಾಕಿದಿರೋ ಆವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿದೆ. ಸೊ ಸ್ಟೂಡೆಂಟ್ಸ್, ಕನ್ಫ್ಯೂಸ್ ಆಗಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಕಾಲ್ ಮಾಡಿ, ನಂಬರ್ ಇರುತ್ತೆ, ವಾಟ್ಸಪ್ ಮೆಸೇಜ್ ಮಾಡಿ, ನಂಬರ್ ಇರುತ್ತೆ. ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೇನೆ. ಕನ್ಫ್ಯೂಸ್ ಆಗಬೇಡಿ. ಈಗ ನೆಕ್ಸ್ಟ್ ಪ್ರೊಸೆಸ್ಸಿಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಕೌನ್ಸಿಲಿಂಗ್ ಆಗುತ್ತೆ, ಆಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ, ಆಮೇಲೆ ಸೀಟ್ ಅಲಾಟ್ ಆಗುತ್ತೆ. ಅದರ ಬಗ್ಗೆ ನಾನು ಬರ್ತಾ ಮಾಹಿತಿ ಕೊಡ್ತೇನೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಆದಷ್ಟು ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.